ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ನಾನು ನಿಮ್ಮ ಕಿಶೋರ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಬೀನ್ಸು. ನಾನು ಈ ಹಿಂದೆ ಒಂದು 2 ವಿಡಿಯೋ ಮಾಡಿದ್ದೆ ಈ ಬೀನ್ಸ್ ಫ್ಲಾಟ್ ಬಗ್ಗೆ. ಇದು ಬಂದುಬಿಟ್ಟು ಈಗ 50 ಡೇಸ್ ಕಂಪ್ಲೀಟ್ ಆಯಿತು ಇವತ್ತಿಗೆ. 50 ಡೇಸ್ ಕ್ರಾಪ್ ಇದು. ನೋಡಿ, ಇದು ತುಂಬ ದೊಡ್ಡ ಫ್ಲಾಟು, ಕಾಣಲ್ಲ. ಒಂದು ಸಾಲಿಂದ ಒಂದು ಸಾಲಿಗೆ ತೋರ್ಸೋಕ್ಕಾಗ್ತಾ ಇಲ್ಲ, ಹೈಟ್ ಜಾಸ್ತಿ ಇದೆ. ನನ್ನ ಕೈ ಎಷ್ಟು ಹೈಟಿಗೆ ಹೋಗುತ್ತೋ ಅಷ್ಟು ಹೈಟಿಗೆ ತಂತಿ ಎಳೆದಿದ್ದೀನಿ. ಈಗ ಫ್ಲವರ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ಫುಲ್ಲು ಫ್ಲವರಿಂಗು. ಒಂದೊಂದು ಕಾಯಿ ಸೆಟ್ಟಿಂಗ್ ಆಗ್ತಾ ಇದೆ ಈಗ ನೋಡಿ. ಮೊರ್ಲಾಡ ವೆರೈಟಿ ಇದು, ಸೆಮಿನಸ್ ಅವ್ರದ್ದು. ನೋಡಿ, ಕಾಯಿ ಸೆಟ್ಟಿಂಗ್ ಎಲ್ಲ ಹೀಗೆ ಆಗ್ತಾ ಇದೆ. ಕೆಳಗಡೆ ಎಲ್ಲ ಸ್ವಲ್ಪ ರಂಗೋಲಿ ಆಗಿಬಿಟ್ಟಿದೆ. ಹಳದಿ ಎಲೆ ರಂಗೋಲಿ. ಮಲ್ಚಿಂಗಿಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಮಲ್ಚಿಂಗ್ ಪೇಪರಿಗೆ ಟಚ್ ಆಗಿರೋ ಜಾಗದಲ್ಲಿ ಎಲೆಗಳು ಸುಡ್ತಾ ಇದ್ದಾವೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆ ಕಾಣ್ತಾ ಇಲ್ಲ. ರಂಗೋಲಿ ಸ್ವಲ್ಪ ಕಾಣ್ತಾ ಇದೆ ಅಲ್ಲಲ್ಲಿ. ಎಷ್ಟೇ ಬಳ್ಳಿ 1.5 ಅಡಿಗೆ ಒಂದೊಂದು ಬೀಜ ಹಾಕಿರೋದಿದು. ರೆಡಿ ಹೋಲಲ್ಲಿ ನೋಡಿ, 1.5 ಅಡಿ ಡಿಸ್ಟೆನ್ಸ್ ಕೊಟ್ಟು ಹಾಕಿರೋವಂಥ ಕ್ರಾಪ್ ಇದು. ನೋಡಿ, ನಾನು ಲಾಸ್ಟ್ ಟೈಮು ನಿಮಗೆ ತೋರಿಸಿದ್ದೆ ಯಾವ್ಯಾವ ಸ್ಪ್ರೇ ಕೊಟ್ಟಿದ್ದೆ ಅಂಥೇಳಿ. MC ಸೆಟ್ಟು, MC ಎಕ್ಸ್ಟ್ರಾ ಮತ್ತು ಎಕ್ಸ್ಪೋನಸ್ಸು ಅದೆಲ್ಲ ಸ್ಪ್ರೇ ಕೊಟ್ಟಿದ್ದೆ. ನೋಡಿ, ಫ್ಲವರಿಂಗ್ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಈ ಬೆಳೆಯಲ್ಲಿ ಬೆಲೆ ಇಲ್ಲ ಬೀನ್ಸ್ಗೆ. ಒಂದು 25 ರೂಪಾಯಿ 30 ರೂಪಾಯಿ ಅಂತಿದ್ದಾರೆ. ನೋಡೋಣ, ಇನ್ನೊಂದು 3-4 ದಿನದಲ್ಲಿ ಒಂದೊಂದು ಬಡ್ಡೆಕಾಯಿ ಎಲ್ಲ ಕಟಿಂಗಿಗೆ ಬರುತ್ತೆ ನೋಡಿ. ಬುಡದಿಂದ ಸೆಟ್ಟಿಂಗ್ ಆಗಿದೆ ಇದು. ಬುಡದಲ್ಲಿರೋ ಕಾಯಿ ನೋಡಿ. ಬಿಸಿಲು ಜಾಸ್ತಿ ಇದೆ, ಫೇಸ್ ಸರಿಯಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ. ಫ್ಲವರಿಂಗು ಗೊಂಚಲೇ ಫ್ಲವರಿಂಗ್ ಆಗಿದೆ. ನೋಡಿ, ಫ್ಲವರಿಂಗ್ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ಬೆಳೆಯಲ್ಲಿ. ಎಷ್ಟು ಸಲ ಸುತ್ತಿದ್ರೂ ಮತ್ತೆ ಬಳ್ಳಿಗಳು ಬೀಳ್ತಾನೆ ಇದ್ದಾವೆ. ಸೈಡ್ ಬ್ರಾಂಚಸ್ ಬರ್ತಾ ಇದ್ದಾವೆ ನೋಡಿ, ಕೆಳಗೆ ಬಿದ್ದಿರೋದು. ಸ್ಪೇಸಿಂಗ್ ಜಾಸ್ತಿ ಇರೋದ್ರಿಂದ, ಒಂಚೂರು ಗಾಳಿ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಬೆಳೆ ಒಂಚೂರು ಪರವಾಗಿಲ್ಲ ಅನ್ನಿಸ್ತಾ ಇದೆ. ಕೆಲವೊಂದು ಜಾಗದಲ್ಲಿ ಬೆಡ್ಡಿಂಗ್ ಹತ್ತಿರ ಆಗಿರೋ ಅಂಥದ್ರಲ್ಲಿ ಅಂಥ ಎಫೆಕ್ಟಿವ್ನೆಸ್ ಇಳುವರಿ ಕಾರಣಕ್ಕೆ ಸಿಗ್ತಾ ಇಲ್ಲ. ಸ್ಪೇಸಿಂಗ್ ಚೆನ್ನಾಗಿ ಕೊಟ್ಟರೆ ಉತ್ತಮ. 6 ಅಡಿ ಸ್ಪೇಸಿಂಗ್ ಕೊಟ್ಟಿದ್ದೀವಿ ನಾವು, ಬೆಡ್ ಟು ಬೆಡ್ಡು. ನೋಡೋರೆಲ್ಲ ಬಿಸಿಲಲ್ಲಿ ಫ್ಲವರ್ ಡ್ರಾಪ್ ಆಗುತ್ತೆ ಅಂತಿದ್ದಾರೆ. ನೋಡೋಣ. ನೋಡಿ, ಕೆಳಗಡೆ ನಾನೇ ಓಡಾಡ್ಬೋದು. 6 ಅಡಿ ಹೈಟು. ದಾರ ಮೇಲ್ಗಡೆನೂ ಬಿಟ್ಟಿದ್ದೀವಿ, ಇನ್ನು ಬಳ್ಳಿ ಬಂದಿಲ್ಲ, ಇನ್ನು ಬೆಳವಣಿಗೆ ಆಗ್ತಾನೇ ಇದೆ. ಕೆಳಗಡೆಯಿಂದ ನೋಡಿ ಸೆಟ್ಟಿಂಗ್ ಆಗ್ತಾ ಇದೆ. ಕಾಯಿಗಳೆಲ್ಲ ಚೆನ್ನಾಗಿದೆ. ನೆರಳಲ್ಲಿ ಅರ್ಧ ನೆರಳಲ್ಲಿ ಬೆಳೆ ಮಾಡಬೇಕು ಅಡಿಕೆ ಗಿಡದಲ್ಲಿ ಅಂತಾರೆ. ಬಟ್ ನಮ್ಮದು ಒಂದು ಕಡೆ ನೆರಳಿದೆ, ಅಲ್ಲ ಅಂತ ಏನು ಚೆನ್ನಾಗಿಲ್ಲ ಬಳ್ಳಿ ಫ್ರೆಂಡ್ಸ್. ನೋಡಿ, ಇದು ಬೈಲಲ್ಲೇ ಅದ್ಭುತವಾದಂಥ ಫ್ಲವರಿಂಗ್ ಇದೆ. ಬಟ್ ಏನಂದರೆ ಎಲ್ಲ ಫ್ಲವರಿಂಗ್ ಸೆಟ್ಟಿಂಗ್ ಆಗಬೇಕಷ್ಟೆ, ಅದು ಕಾಯಿಯಾಗಿ ಪರಿವರ್ತನೆ ಆಗಬೇಕು. ನೋಡಿ, ಎಲ್ಲ ಅಡ್ಡ ದಾರ ಬಿಟ್ಟಿದ್ದೀವಲ್ಲ, ಅದ್ರ ಮೇಲೆ ಬರ್ತಾ ಇದೆ ಈಗ. ಆದರೂ ಕೆಳಗೆ ಬಿಟ್ಟಿದೆ ಎಲ್ಲ. ಮತ್ತು ಔಷಧಿ ಹೊಡೆಯೋಕ್ಕೆಲ್ಲ ತೊಂದರೆ ಆಗುತ್ತೆ. ಆ ಬಳ್ಳಿಗಳನ್ನ ಹಿಡಿದು ಸುತ್ತಾನೇ ಇರಬೇಕು, ಇಲ್ಲಾಂದರೆ ಓಡಾಡೋಕ್ಕಾಗಲ್ಲ ಒಳಗೆ. ನೋಡಿ,
ಮರದೋಡ. ಈ ಬೀನ್ಸ್ ಸ್ವಲ್ಪ ಒಂದು 4-5 ದಿನ ವೆಯ್ಟ್ ಮಾಡಿ ಕೊಯ್ಬೋದು, ಹೆಂಗೋ ನಡೆಯುತ್ತೆ. ಬಟ್ MZ ಬೆಳೆದು ಬಿಟ್ರೆ ನಾವು ಅದು ಹಾಗಲ್ಲ. ಇವತ್ತಂದರೆ ಇವತ್ತೇ ಕೊಯ್ಬೇಕು, ಲೇಬರ್ ಸಮಸ್ಯೆ. ಒಂದಿನ ಲೇಬರ್ ಸಿಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಇಲ್ಲೆಲ್ಲ ಅಷ್ಟು ಕಾಯಿಗಳು ಬಂದಿಲ್ಲ ಇನ್ನು. ಅಂದರೆ ಗಾಳಿ ಬೆಳಕು ಚೆನ್ನಾಗಿರೋ ಜಾಗದಲ್ಲಿ ಸೈಡಲ್ಲೆಲ್ಲ ಒಂದೊಂದು ಕಾಯಿ ಬಂದಿದೆ ಆಲ್ರೆಡಿ. ನೋಡಿ, ಎಲ್ಲರೂ ಬೆಳೀರಿ. ಈಗ ನಾಟಿ ಮಾಡಬಾರ್ದು ಅಂತಾರೆ ಈ ಬೀನ್ಸ್ನ. ನಾನು ಇದೇ ಫಸ್ಟು ಹಾಕಿರೋದ್ರಿಂದ ನನಗೆ ಅಷ್ಟು ಬೀನ್ಸಲ್ಲಿ ಅನುಭವ ಇಲ್ಲ. ಜಾಸ್ತಿ ಟೊಮೊಟೊ ಬೆಳಿತೀನಿ ನಾನು. ನೆಕ್ಸ್ಟ್ ಮಾರ್ಚ್ 15ಕ್ಕೆ ಟೊಮೊಟೊ ಬೆಳಿಬೇಕು ಅಂಥೇಳಿ ಭೂಮಿ ರೆಡಿ ಮಾಡ್ಕೋತಾ ಇದ್ದೀನಿ. ಬೀನ್ಸಲ್ಲಿ ನೋಡಿ ಫ್ರೆಂಡ್ಸ್, ಫ್ಲವರಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ನೆರಳಿದೆ. ಇಲ್ಲಿ ಹುಣಸೆ ಮರ ಇದೆ ಒಂದು ಬಾರ್ಡ್ರಲ್ಲಿ. ಹುಣಸೆ ಮರದ ಕೆಳಗಡೆ ಇಲ್ಲ ಒಂದು 2 ಲೈನಲ್ಲಿ ಇಷ್ಟು ಜಾಗ ಏನೂ ಇಲ್ಲ ಫ್ರೆಂಡ್ಸ್. ನೋಡಿ, ಬಳ್ಳಿನೇ ಚೆನ್ನಾಗಿ ಬಂದಿಲ್ಲ ನೆರಳಲ್ಲಿ. ನೋಡಿ, ಒಂದು 4 ಕಾಯಿ ಸೆಟ್ಟಿಂಗ್ ಆಗಿದೆ ಅಷ್ಟೇ. ಬಳ್ಳಿ ಕುಡಿನೇ ಹೊಡೆದಿಲ್ಲ. ಏನು ಅದಕ್ಕೇನು ಮಾಡಿದ್ದೀವೋ ಇದಕ್ಕೂ ಅದೇ ಮೇಂಟೆನೆನ್ಸ್ ಮಾಡಿದ್ದೀವಿ. ಬಟ್ ಬೈಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಗಾಳಿ ಬೆಳಕು ಎಷ್ಟು ಚೆನ್ನಾಗಿ ಬೆಳಕು ಬೀಳುತ್ತೋ ಅಷ್ಟೂ ಒಳ್ಳೆಯದು ಬೀನ್ಸ್ ಬೆಳೆಗೆ. ನೋಡಿ, ವಾತಾವರಣ ತಂಪಾಗಿರೋದ್ರಿಂದ ಒಂಚೂರು ಫ್ಲವರಿಂಗ್ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಆಗ್ತಾ ಇದೆ. ಇನ್ನು ಆ ಫ್ಲವರ್ ಎಲ್ಲ ಕಾಯಿ ಆಗಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಆ ಫ್ಲವರಿಂಗಿಗೆ ಎಲ್ಲ ಕಾಯಿ ಸೆಟ್ ಆಗೋ ತನಕ ವೆಯ್ಟ್ ಮಾಡಲೇಬೇಕು. ಇಲ್ಲ ಅಂದರೆ ಚೆನ್ನಾಗಿ ಆಗಲ್ಲ ಅದು. ಬೆಲೆನೂ ಅಷ್ಟೇ, ಒಂದು 40 ರೂಪಾಯಿನಾದರೂ ಬೆಲೆ ಸಿಗಬೇಕು ಇದಕ್ಕೆ ಖರ್ಚು ಮಾಡಿರೋ ಲೆಕ್ಕಕ್ಕೆ. ನೋಡೋಣ, ಇನ್ನೂ ಒಂದು ವಾರ ವೆಯ್ಟ್ ಮಾಡ್ಬೋದು. ಅಷ್ಟರಲ್ಲೇನಾದರೂ ಬೆಲೆ ಒಂಚೂರು ಪರವಾಗಿಲ್ಲ ಅನಿಸಿದ್ರೆ ನಡೆಯುತ್ತೆ. ಇಲ್ಲ ಅಂದರೆ ಇದಕ್ಕೆ ನಾವು ಮಾಡಿರೋ ಖರ್ಚಿಗೆ ಲಾಸ್ ಆಗುತ್ತೆ. ಇಳುವರಿನಾದರೂ ಸಿಕ್ಕಾಪಟ್ಟೆ ಬಂದರೆ ಪರವಾಗಿಲ್ಲ. ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡಿ, ಇದೇ ಬೀನ್ಸ್ ಬಗ್ಗೆ ಮಾಡಿದ್ದು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವೀಡಿಯೋಸ್ ನೋಡಿ, ಶೇರ್ ಮಾಡಿ 4 ಜನಕ್ಕೆ. ನಮಗೂ ಹೊಸ ವೀಡಿಯೋಸ್ನ ಮಾಡೋಕ್ಕೆ ಒಂಚೂರು ಪಾಸಿಟಿವ್ನೆಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು ಆಲ್. ಬಾಯ್.